ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಗಿವ್ ಬೈಕರ್. ಗೈಸ್, ಇವಾಗಲೇ 8:30 ಆಗಿದೆ. 8 ಗಂಟೆಗೆ ಮೀಟಪ್ ಅಂತ ಹೇಳಿದೆ. ಸೊ ಎಲ್ಲರೂ ಶ್ರಮಿಸಬೇಕು. ಸ್ವಲ್ಪ ಮನೆಯಿಂದ ಹೊರಡುವಾಗ ಸ್ವಲ್ಪ ಲೇಟ್ ಆಯಿತು. ಇದು ನಮ್ಮ ಮನೆಯ ದಾರಿ ಆಗಿರುತ್ತೆ. ಮೊದಲಿಗೆ ನಮಗೆ ಆಫ್ ರೋಡ್ ಸ್ಟಾರ್ಟಲ್ಲೇ ಆಫ್ ರೋಡ್ ಸಿಕ್ಕಿದೆ. ಪೆಟ್ರೋಲೆಲ್ಲ ನಾನು ಆವಾಗಲೇ ರಾತ್ರಿ ಎಲ್ಲ ಫಿಲ್ ಮಾಡಿದ್ದೀನಿ. 1250 ರೂಪಾಯಿದು ಪೆಟ್ರೋಲ್ ಹಾಕಿದ್ದೀನಿ ಟೋಟಲ್ ಆಗಿ. ಸೊ ಫುಲ್ ಟ್ಯಾಂಕ್ ಆ್ಯಕ್ಚುಲಿ ಎಷ್ಟಂದರೆ 15 ಲೀಟರ್ ಆಗಿರುತ್ತೆ. ಸೊ 1200 ಪೆಟ್ರೋಲ್ ಹಾಕಿದ್ದೀನಿ. ಇವಾಗ ಫುಲ್ ಆಯಿತು. ಒಂದು ಸ್ವಲ್ಪ ಹೆವಿ ಅನಿಸ್ತಾ ಇದೆ ಬೈಕ್, ಯಾಕೆಂದರೆ ಸೀಟ್ ಪಿಲ್ಲೋ ಫಸ್ಟ್ ಟೈಮ್ ಹಾಕ್ಕೊಂಡು ಓಡಿಸ್ತಾ ಇರೋದು. ಫ್ಲ್ಯಾಗ್ ಉಂಟು. ಇದಾಗಿರುತ್ತೆ ನಮ್ಮ ಊರು. ನೋಡಿ, ಊರಿಂದ ಓಡ್ತಾ ಇದ್ದೀನಿ ನಾನು. ನಿನ್ನೆ ಪೆಟ್ರೋಲು ಎಲ್ಲಿ ಹಾಕಿದ್ದೀನಿ ಅಂದರೆ ನಮ್ಮ MRPL ಪೆಟ್ರೋಲ್ ಹಾಕಿರೋದು, ನಮ್ಮ ಊರಿನ ಒಂದು ಪೆಟ್ರೋಲು. ಸೊ ಇಲ್ಲೇ ಮುಂದ್ಗಡೆ ಇದೆ. ಲಾಸ್ಟ್ ಇಯರ್ ಕೂಡ ಟರ್ನ್ ಮಾಡಿಕೊಂಡು ಈ ಥರ ಪೆಟ್ರೋಲ್ ಹಾಕಿದ್ವಿ. ಸೊ ಇವಾಗ ರಶ್ ಆಗೋದು ಬೇಡ, ಆಲ್ರೆಡಿ ಲೇಟ್ ಆಗುತ್ತೆ ಅಂತ ಹೇಳಿ ಆಲ್ರೆಡಿ ಲೇಟ್ ಆಗಿದೆ ಅರ್ಧ ಗಂಟೆ. ಸೊ ಅದಕ್ಕೋಸ್ಕರ ಮೊದಲೇ ಪೆಟ್ರೋಲ್ ಹಾಕಿ ಇವಾಗ ಹೋಗ್ತಾ ಇದ್ದೀನಿ ಸುಲ್ತಾನ್ ಬತ್ತೇರಿ ನಮ್ಮ ಮೀಟಪ್ ಪಾಯಿಂಟ್ಗೆ. ಸೊ ನಮ್ಮ ಜೊತೆಗೆ ಅಫ್ರಿಕ್ಸ್ ರೈಡರ್ ಕೂಡ ಇದ್ದಾರೆ ಮನೆಗೆ ಬಂದು. ಅವ್ರ ಮನೆ ನಮ್ಮ ಹತ್ರನೇ. ಸೊ ಅವ್ರು ಕೂಡ ಬಂದು ವೆಯ್ಟ್ ಮಾಡ್ತಾಯಿದ್ರು. ಸೊ ನೋಡೋಣ ಯಾರೆಲ್ಲ ಬಂದಿರ್ತೀರಾ ಅಂತ. ತುಂಬ ಅಂದರೆ ತುಂಬ ಎಕ್ಸೈಟ್ ಆಗಿದ್ದೀನಿ. ನೋಡೋಣ, ಒಂದು ಮೀಟಪ್ ಲಡಾಖ್ ರೈಡ್ಗಿಂತ ಒಂದು ಸ್ವಲ್ಪ ಮೀಟಪ್ಪಲ್ಲಿ ಒಂದು ಸ್ವಲ್ಪ ಇದಾಗ್ತಾ ಇದೆ. ಸೊ ಯಾರೆಲ್ಲ ಬಂದಿರ್ಬೋದು ಅಂತ. ನಾವು ಈ ಕಡೆ ಯಾಕೆ ಮೀಟಪ್ ಇಟ್ಟಿದ್ದೀವಿ ಅಂದರೆ ಯಾರು ಕೂಡ ತೊಂದರೆ ಆಗಬಾರ್ದು. ಆ್ಯಕ್ಚುಲಿ ಹೈವೇಲ್ಲೇ ಇಡಬೇಕಿತ್ತು, ಒಂದು ಹೋಗೋ ರಸ್ತೆಯಲ್ಲೇ. ಒಂದು ವೇ ಹೋಗ್ತಾನೆ ಲೆಫ್ಟಲ್ಲಿ ಎಲ್ಲಾದರೂ ನಿಲ್ಲಿಸ್ಕೊಂಡು ಆ ಥರ ಮಾಡಬೇಕಿತ್ತು ಅಂತ ಒಂದು ಪ್ಲ್ಯಾನ್. ಬಟ್ ಅಲ್ಲಿ ಹೈವೇಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆದರೆ ನಮಗೂ ಕೂಡ ಸ್ವಲ್ಪ ಜಾಸ್ತಿನೇ ಪ್ರಾಬ್ಲಮ್ ಆಗ್ಬೋದು. ಸೊ ಅದೆಲ್ಲ ಬೇಡ, ಆರಾಮದಲ್ಲಿ ಏನೇ ಇದ್ದರೂ ಇದು ಒಂದು ಗ್ರೌಂಡ್ ಆಗಿರುತ್ತೆ, ಸಣ್ಣ ಗ್ರೌಂಡು. ಸೊ ಎಲ್ಲರ ಮೀಟಪ್ ಕೂಡ ನಾವು ಇಲ್ಲೇ ಮಾಡ್ತೀವಿ. ಅದಕ್ಕೋಸ್ಕರ ಇಲ್ಲೇ ಇಡೋಣ ಅಂತ ಒಂದು ಪ್ಲ್ಯಾನು. ಆ್ಯಕ್ಚುಲಿ ನನಗೆ ಫಿಜಾ ಮಾಲಲ್ಲಿ ಇಡ್ಬೇಕಿತ್ತು ಅಂತ ಒಂದು ಪ್ಲ್ಯಾನ್ ಇತ್ತು ಮೊದಲಿಗೆ, ಅಲ್ಲೇ ಫ್ಲಾಗ್ ಆಫ್ ಮಾಡ್ಕೊಂಡು ಹೋಗೋಣ ಹಾಗೆ ಹೀಗೆ ಅಂತ. ಬಟ್ ಯಾಕೆ ಕ್ಯಾನ್ಸಲ್ ಮಾಡಿದ್ದೀನಿ ಅಂದರೆ ಅಲ್ಲಿ ನನ್ನ ಬೈಕ್ ಮಾತ್ರ ಮಿಡಲಲ್ಲಿ ನಿಂತಿರುತ್ತೆ. ಮೀಟಪ್ಗೆ ಬಂದವರ ಬೈಕ್ ಎಲ್ಲನೂ ಕೂಡ ಹೊರಗೆ ಪಾರ್ಕಿಂಗ್ ಮಾಡಬೇಕು. ಸೊ ಅದಕ್ಕೋಸ್ಕರ ಆ ಥರ ಬೇಡ, ನಮ್ಮ ರೈಡರ್ಸ್ ಇದು ಬೈಕ್ ಎಲ್ಲನೂ ಒಟ್ಟಿಗೆ ಇಟ್ಕೊಂಡು ಒಂದು ಫೋಟೋ ಎಲ್ಲ ತೆಗಿಬೇಕಂತ ಇಲ್ಲಿ ನಾನು ಪ್ಲ್ಯಾನ್ ಮಾಡಿದ್ದೀನಿ. ಸೊ ಇಲ್ಲಿ ಏನಂದರೆ ನಮಗೇನು ವರಿ ಇಲ್ಲ, ಆರಾಮದಲ್ಲಿ ಎಷ್ಟು ಟೈಮ್ ಬೇಕಾದರೂ ಸ್ಪೆಂಡ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಅರ್ಜೆಂಟ್ ಮಾಡಲಿಕ್ಕೆ ಏನಿಲ್ಲ ಅಂತ ಈ ಥರ ಒಂದು ಪ್ಲ್ಯಾನು. ಗೈಸ್, ಇವಾಗಲೇ ಮೀಟಪ್ ಪಾಯಿಂಟಿಗೆ ಬಂದ್ವಿ. ಸೊ ಸ್ವಲ್ಪ ಲೇಟ್ ಆಯಿತು, ಬೇಜಾರು ಮಾಡಬೇಡಿ. ಗೊತ್ತಾಗಿಲ್ಲ ಹಾಗೆ. ಥ್ಯಾಂಕ್ ಯು. ಇನ್ನೂ ಗೊತ್ತಾನು? ಗೊತ್ತಾಂಡು, ಚೆನ್ನಾಗಿ ಗೊತ್ತಾಂಡು. ಹಾಯ್ ನಿತೀಶ್ ಬ್ರೋ. ಹಾಯ್. ಚೂರು ಲೇಟ್ ಆಂಡು, ಸಾರಿ. ಎಂಚಿಲ್ಲರ್ ಮಗ ಯಾವ ಹೋಗಿದ್ದಾರೆ? ಅಲ್ಲಿ ಯಾರು ಬರ್ತಾ ಇರೋದು ನೋಡಿ, ಮಂಗಳೂರಿಂದ ಲಡಾಖಿಗೆ 2 ಸಲ ಹೋಗಿದ್ದಾರೆ. ಅದು ಕೂಡ 220 ಪಲ್ಸರಲ್ಲಿ, ಪ್ಲಾಟಿನಮ್ 100ಅಲ್ಲಿ. ಇವರೇ ನಮ್ಮ ಶಾನ್ ಬ್ರೋ. ಏನು ಗಾಯ್ಸ್, ತಲೆ ಬಿಸಿ ಆಯಿತಾ? ಸೌಂಡೇ ಬರ್ತಾ ಇಲ್ಲ ಅಂತ. ನನಗೂ ಕೂಡ ತಲೆ ಬಿಸಿ ಆಯಿತು ಇದ್ರದ್ದು ಸೌಂಡ್ ಎಲ್ಲ ಏನಾಯಿತು ಅಂತ. ಇವಾಗ ನಾನು ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ. ನಾವೆಲ್ಲ ಒಟ್ಟಿಗೆ ಮಾತನಾಡ್ತಾ ಇದ್ವಿ, ಒಂದು ಒಳ್ಳೊಳ್ಳೆ ಮಾತುಕತೆ ಆಗ್ತಾ ಇತ್ತು ಅದರ ಸ್ಟಿಕ್ಕರ್ ಬಗ್ಗೆ ಎಲ್ಲ. ಸೊ ಮುಂದೆ ಕೂಡ Insta360 ರೆಕಾರ್ಡ್ ಕೂಡ ಆಗ್ತಾ ಇದೆ. ಸೊ ಅದರ ಕ್ಲಿಪ್ ನಾನು ಹಾಕಿಲ್ಲ, ಯಾಕೆಂದರೆ ಕ್ಲಾರಿಟಿ ಡೌನ್ ಆಗುತ್ತೆ ಅಂತ. ನಾನು ಮೈಕ್ ಕನೆಕ್ಟ್ ಮಾಡಿರೋದು ಏನಾಗಿದೆ ಅಂದರೆ ಒಂದು ಸ್ವಲ್ಪ ಅದು ಲೂಸ್ ಕಲೆಕ್ಷನ್ ಆಯಿತು. ಇಲ್ಲಿ ಬಂದು ಹೆಲ್ಮೆಟ್ ನಾನು ಗಾಡಿಯಲ್ಲಿ ಇಟ್ಟಿದ್ದೆ. ಸೊ ಗಾಡಿಯಲ್ಲೆಲ್ಲ ಅಲ್ಲಿ ಸ್ವಲ್ಪ ಮುಂದೋಗಿ ಕೂತ್ಕೊಂಡಿದ್ದೆ, ಅಲ್ಲಿ ಮೈಕ್ ಲೂಸ್ ಕಲೆಕ್ಷನ್ ಆಗಿದೆ. ಸೊ ಇದೇನಾಗಿದೆ ಅಂದರೆ ಸೌಂಡೇ ಬರಲಿಲ್ಲ. ನನಗೂ ಕೂಡ ಅಷ್ಟು ಮೈಂಡ್ ಆಗಲಿಲ್ಲ ಇದ್ರ ಬಗ್ಗೆ. ತುಂಬ ಅಂದರೆ ತುಂಬ ಬೇಜಾರಾಯಿತು ನೋಡಿ, ಈ ಥರ ಆಯ್ತಲ್ಲ, ಇನ್ನೇನು ಮಾಡಲಿ ಅಂತ. ಮತ್ತೆ ವಾಯ್ಸ್ ಓವರ್ ಮಾಡೋದು ಅಷ್ಟು ಈಸಿ ಏನಲ್ಲ, ಅದೆಷ್ಟು ಕಷ್ಟ ಇದೆ ಅಂತ ಮಾಡಿದವರಿಗೇನೆ ಗೊತ್ತು. ಅದೇ ಥರ ಮೀಟಪ್ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ನಡೀತು. ಎಲ್ಲರೂ ವಿಶ್ ಮಾಡಿದ್ರು, ಅದೇ ಥರ ಫೋಟೋ ತೆಗೆದ್ರು, ಮೆನ್ಷನ್ ಮಾಡಿದ್ರು. ಅದು ಶಾಕ್ ಆಯಿತು ಏನಂದರೆ, ನನಗೆ ಬೆಳಿಗ್ಗೆ ಬಂದು ನನಗೋಸ್ಕರ ಬಂದು ಒಂದು ಮೀಟಪ್ ತುಂಬ ಅಂದರೆ ತುಂಬ ಖುಷಿ ಆಯಿತು. ಯಾವತ್ತೂ ಮರೆಯಲ್ಲ ಈ ಒಂದು ಮೀಟಪ್. ನನ್ನ ಯೂಟ್ಯೂಬ್ ವಿಡಿಯೋಗೆ ನಾನು ಮೋಸ್ಟಾಗಿ ಫೋಕಸ್ ಮಾಡ್ತಾ ಇದ್ದದ್ದು ಈ ಒಂದು ಮೀಟಪ್ ಬಗ್ಗೆ.
ಯಾಕೆಂದರೆ ಈ ಒಂದು ಮೀಟಪ್ ಇದು ಅದ್ದೂರಿಯಾಗಿ ನಾನು ಯೂಟ್ಯೂಬಲ್ಲಿ ಹಾಕಬೇಕಂತ ಇದ್ದೆ. ಸೊ ಎಲ್ಲರೂ ಇದ್ದೀರಾ, ನಾನು ಯಾರ ಹೆಸರು ಅಂತ ಏನು ಹೇಳಲ್ಲ, ಬಟ್ ಎಲ್ಲರೂ ನೀವು ನೋಡ್ತಾ ಇರ್ಬೋದು, ಫಸ್ಟ್ ವೀಡಿಯೋ ಆಗಿರುತ್ತೆ ನನ್ನದು. ಸೊ ತುಂಬ ಅಂದರೆ ತುಂಬ ಬೇಜಾರಾಯಿತು, ಇದು ವಾಯ್ಸ್ ಎಲ್ಲ ಹೋಗಿದೆಯಲ್ಲ, ಇನ್ನೇನು ಮಾಡಲಿ ಅಂತ. ಸೊ ಹಾಗೇ ಬಂದಂಥ ಎಲ್ರಿಗೂ ಕೈಯೆಲ್ಲ ಕೊಟ್ಟು ಎಲ್ಲರೂ ವಿಶ್ ಎಲ್ಲ ಮಾಡಿದರು. ಹಾಗೆ ಒಂದು ಸ್ವಲ್ಪ ಜಾಲಿಯಾಗಿ ಮಾತನಾಡಿ ಅದೇ ಥರ ತಮಾಷೆ ಎಲ್ಲ ಮಾಡಿಕೊಂಡು ನಾನು ಮೀಟಪ್ಗೋಸ್ಕರ ಒಂದು ಚಾಕ್ಲೇಟ್ ಎಲ್ಲ ತಂದಿದ್ದೆ. ಸೊ ಹೊಡುವಾಗ ಏನಾದರೂ ಒಂದು ಸಿಹಿ ಹಂಚೋಣ ಅಂತ ತುಳುನಾಡಿದು ಫ್ಲಾಗ್ ಕೂಡ ತಗೊಂಡೋಗ್ತಾ ಇದ್ದೀನಿ. ಉಮ್ಲಿಂಗ್ಲಾದಲ್ಲಿ ನಮ್ಮ ಫ್ಲಾಗ್ ಅನ್ನು ಹಾರಿಸೋಣ ಅಂತ. ಮೊನ್ನೆ ತಾನೇ ಸ್ಟೋರಿ ಆಗಿದ್ದೆ, ನನ್ನ ಸ್ಟಿಕ್ಕರ್ನ ಎಲ್ಲರಿಗೆ ಕೊಡ್ತೀನಿ ಅಂತ. ಮೀಟಪ್ಗೆ ಬಂದವರು ಅದೇ ಥರ ರೋಡಲ್ಲಿ ಯಾರೆಲ್ಲ ಸಿಗ್ತೀರಾ ಅವ್ರಿಗೆಲ್ರಿಗೂ ನನ್ನ ಸ್ಟಿಕ್ಕರ್ ಕೊಡ್ತೀನಿ ಅಂತ. ಅದೇ ಥರ ಅಲ್ಲಿ ಮೀಟಪ್ಗೆ ಬಂದಂಥ ಎಲ್ಲರಿಗೂ ಸ್ಟಿಕ್ಕರ್ ಕೊಟ್ಟೆ. ಹಾಗೆ ಉಡುಪಿಯಲ್ಲಿ ಕೂಡ ಒಂದು ಮೀಟಪ್ ಇದೆ, ಅದು ಕೂಡ 11 ಗಂಟೆಗೆ. ಸೊ ಇವಾಗಲೇ ಆವಾಗ ಟೈಮ್ ಎಷ್ಟಂದರೆ 9:30 ಆಗಿತ್ತು. ಹೊಡೋಣ ಅಂತ ಪ್ಲಾನ್ ಮಾಡಿದ್ವಿ. ಹಾಗೆ ಮುಂದೆ ಹೋಗ್ತಾ ಕೊಟ್ಟಾರ ಚೌಕಿ ಹತ್ರ ನಮ್ಮ ಮಂಗಳೂರಿನ ಫೀಮೇಲ್ ರೈಡರ್ ಕೂಡ ಸಿಕ್ಕಿದ್ರು, ಅವರು ಕೂಡ ವಿಶ್ ಮಾಡಿದ್ರು. ಹಾಗೆ ಮುಂದೆ ಅಲೆಂಗಡಿಯಲ್ಲಿ ಒಂದು ಮೀಟಪ್ ಇತ್ತು, ನಮ್ಮ ಹಳೆಯ ದೋಸ್ತಿ, ನಿಮ್ಗೆಲ್ಲ ಗೊತ್ತಿರ್ಬೋದು, ನನ್ನ ಹಂಪಿ ರೈಡ್ ಬ್ಲಾಗ್ ನೋಡಿದವರಿಗೆಲ್ಲ ಗೊತ್ತು, ನಮ್ಮ SG ನಮ್ಮ ಆದರ್ಶ್ ಅವರು ಕೂಡ ಸಿಕ್ಕಿದ್ರು. ಅವ್ರಿಗೆ ಕೂಡ ಬಾಯ್ ಹೇಳಿ ಅವರು ಕೂಡ ವಿಶ್ ಮಾಡಿದ್ರು, ಅವರ ಫ್ರೆಂಡ್ ಕೂಡ ವಿಶ್ ಮಾಡಿದ್ರು. ಅಲ್ಲಿಂದ ಮೀಟಪ್ ಆಗಿ ಕೆಲವೊಂದು ರೈಡರ್ಸ್ ಅವರು ರಿಟರ್ನ್ ಹೋದ್ರು. ಅದೇ ಥರ ನಮ್ಮ ಜೊತೆಗೆ 3 ರೈಡರ್ಸ್ ಉಡುಪಿ ತನಕ ಬಂದರು. ಅದು ಮಿಸ್ಟರ್ RX 135, ಮಿಸ್ಟರ್ 450, ಅದೇ ಥರ ಟಾಕ್ಸಿಕ್ VM4 ಅವರು. ಫೈನಲಿ ನಾವು ಉಡುಪಿಗೆ ರೀಚ್ ಆದ್ವಿ. ಇಲ್ಲಿ ತನಕ ನನ್ನ ಸೌಂಡು ಹೋಗಿತ್ತು. ಬಂದಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಗೋಣ ಮುಂದೆ ಒಂದು ದಿನ, ಒಂದೊಳ್ಳೆ ರೈಡ್ ಕೂಡ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಗೈಸ್, ಉಡುಪಿಯಲ್ಲಿ ನಮ್ಮ ಮೀಟಪ್ ಆಯಿತು. ಅದೇ ಥರ ನಮ್ಮ ಕೋಸ್ಟಲ್ ವಿಂಗ್ಸ್ ಇದು ಟೀಮ್ ಕೂಡ ಇಲ್ಲೇ ಇದೆ, ಇವರದೇ ಒಂದು ಮೀಟಪ್ ಪ್ಲ್ಯಾನ್ ಇದ್ದದ್ದು. ಸೊ ತುಂಬ ಅಂದರೆ ತುಂಬ ಖುಷಿ ಆಯಿತು. ನಮ್ಮ ಚಿಕ್ಕಮಂಗ್ಳೂರಲ್ಲಿದ್ದರು KS19 ರೈಡರ್ ಕೂಡ. ಸೊ ನಮಗೋಸ್ಕರ ಬಂದಿದ್ದಾರೆ, ಅರ್ಜೆಂಟ್ ಮಾಡಿಕೊಂಡಲ್ಲ. ಸೊ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಅದೇ ಥರ ನಮ್ಮ ಮಿಸ್ಟರ್ 450 ಅವರು, ನಮ್ಮ ಮಿಸ್ಟರ್ RX 135, ಅದೇ ಥರ ಇವ್ರದ್ದೆಲ್ಲ ಗೊತ್ತಿದೆ, ಆವಾಗಲೇ ಟೀಮ್ ಇದೆ, ಹೆಸರು ಹೇಳಿದ್ದೀನಿ. ಸೊ ಇವರು ನಮ್ಮ ಜೊತೆಗೆ ನಮ್ಮ ಮಂಗಳೂರಿಂದ ನಮ್ಮ ಟಾಕ್ಸಿಕ್ ಅಲ್ಲಿದ್ದಾರೆ, ರೆಸ್ಟ್ ಮಾಡ್ತಾ ಇದ್ದಾರೆ. ತುಂಬ ಬಿಸಿಲಿದೆ. ಸೊ ಈ ಬಿಸಿಲಲ್ಲೂ ಕೂಡ ಬೆಳಿಗ್ಗೆ ಎದ್ದು ನನಗೋಸ್ಕರ ಬಂದಿದ್ದಾರಲ್ಲ, ಈ ಒಂದು ಸಪೋರ್ಟು ನನಗೆ ಸಾಕು. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಸೊ ಸಿಗೋಣ, ಇಲ್ಲಿಂದ ನಾನು ಹೊರಡ್ತಾ ಇದ್ದೀನಿ. ಏನಿದ್ರು ಕಾಲ್ ಮಾಡಿ. ಓಕೆ ಸರಿ, ಬಾಯ್ ಬ್ರೋ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬರ್ತೀನಕ್ಕೆ ಥ್ಯಾಂಕ್ ಯು ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಇವರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು, ಚಿಕ್ಕಮಂಗ್ಳೂರಿಂದ ಬಂದಿದ್ದಾರೆ. ಅದು ಕೂಡ ಎಲ್ಲೇ ಇದ್ದರು, ಏನೋ ಎಮರ್ಜೆನ್ಸಿಗೆ ಹೋಗಿದ್ದರಂತೆ. ಸೊ ನನಗೋಸ್ಕರ ಬಂದಿದ್ದಾರೆ. ಥ್ಯಾಂಕ್ ಯು. ಬಾಯ್. ಇವ್ರದ್ದೊಂದು ಡೇ, ಇವರು ಯಾರು ಗೊತ್ತಾಯ್ತಾ, ನಮ್ಮ ಫೇಮಸ್ ಸುಲುಲೂಲು ಅಂತ ನೋಡಿರ್ತೀರಾ ವಿಡಿಯೋ ಎಲ್ಲ. ಸೊ ನಮ್ಮ ತುಳುನಾಡಿನ ಒಂದು ಸುಲುಲೂಲು ಅಂತ ಮಾಡೋದು, ಒಂದ್ಸಲ ಮಾಡಿ. ಓಕೆ ಬಾಯ್. ಹಗ್ಗ ಬಾಯ್ ಬ್ರೋ, ಬಾಯ್. ಓ ಕ್ಯಾಮ್ರಾ ಇಲ್ಲ ಬಿಡಿ, ಓಕೆ ಪರವಾಗಿಲ್ಲ. ಆನ್ ಇದೆಯಲ್ಲ ಲೈಟ್, ಟೈಮಿಂಗ್ಸ್ ಬರ್ತಾ ಇದೆಯಲ್ಲ. ಓಕೆ ಬಾಯ್. ಅಂಕಲ್ ನಾರು. ಹಾಂ ಓಕೆ ಬ್ರೋ. ಬೊಕ್ಕ ಅಲ್ಪ ಕೈ ಕಾಲು ಕೊರಿಯರ್ ತಿಕ್ಕುಜಿ. ಬಾಯ್. ಸೊ ಗೈಸ್, ಇಲ್ಲಿಂದ ನಾವು ಲಡಾಖಿಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಮೀಟಪ್ ಎಲ್ಲ ಮುಗೀತು. ಸೊ ಮುಂದ್ಗಡೆ ನಮಗೆ ಗೊತ್ತಿರೋರು, ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆದವರು 1-2-3 ಜನ ಇರ್ಬೋದು ಮೇ ಬಿ. ಅವ್ರು ಸಿಕ್ಕಿದರೆ ಅವ್ರಿಗೂ ಕೂಡ ಟೈಮ್ ಕೊಟ್ಟು ಅವ್ರ ಜೊತೆಗೆ ಒಂದು ಬಾಯ್ ಹೇಳಿ ಅಲ್ಲಿಂದ ಹೊಡ್ತೀನಿ. ಆದಷ್ಟು ಇವತ್ತು ಏನಿಲ್ಲ ಅಂದರೆ ಒಂದು 300 ಕಿಲೋಮೀಟ್ರ್ ಆದರೂ ಕ್ರಾಸ್ ಮಾಡಬೇಕು. ನನ್ನ ಪ್ಲ್ಯಾನ್ ಆ್ಯಕ್ಚುಲಿ ಹುಬ್ಬಳ್ಳಿ ಹೋಗಿ ಸ್ಟೇ ಮಾಡಬೇಕಂತ. ಇರ್ಪೋಪರಾ? ಓಕೆ ಸರಿ, ಬಾಯ್. ಓಕೆ ಬಾಯ್. ತಿಕ್ಕ ಬಾಯ್. ಓಕೆ ಏನ್ ಪೋಡಾ ಬ್ರೋ, ಏನ್ಲ ಪೋಪ. ಬಾಯ್ ಈಗ ಬಾಯ್. ಹಾಂ ಥ್ಯಾಂಕ್ ಯು. ನಮ್ಮ ಜೊತೆಗೆ ಮಂಗಳೂರಿಂದ ಬಂದಂಥ ಎಲ್ರಿಗೂ ಗೊತ್ತಿದೆ, ಅವ್ರದ್ದು ಪರಿಚಯಲ್ಲಿದೆ ನಿಮಗೆ. ಸೊ ಅವರು ಕೂಡ ಹೋದರು, ಇಲ್ಲಿಂದ ಕಟ್ಟಾದರು. ಸೊ ಇವಾಗ ನಾವು ಇಲ್ಲಿಂದ ಡೈರೆಕ್ಟ್ ಲಡಾಖಿಗೆ ಹೋಗ್ತಾ ಇದ್ದೀವಿ. ಬಿಸಿಲು ಜಾಸ್ತಿ ಇತ್ತು ಅಂತ ನಾನು ಜಾಕೆಟ್ನ ಇಲ್ಲೇ ಕಟ್ ಹಾಕಿದ್ದೀನಿ. ಸೊ ರೈಡಿಂಗ್ ಗೇರ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ, ಆದರೂ ಕೂಡ ಬಿಸಿಲಿಗೆ ಆಗ್ತಾಯಿಲ್ಲ, ಫುಲ್ಲು ತಲೆ ಸುತ್ತಾ ಇದೆ, ಆ ಥರ ಬಿಸಿಲಿದೆ. ಅದಕ್ಕೋಸ್ಕರ ಸೊ ಒಂದು ಸ್ವಲ್ಪ ಮುಂದೆ ಹೋಗಿ ಜಾಕೆಟ್ ಹಾಕೊಳ್ಳೋಣ. ಒಟ್ರಾಸಿ ಬಿಸಿಲಿದೆ ಗೈಸ್, ಏನು ಮಾಡೋದು, ಹೋಗೋಣ. ಇದಾದಮೇಲೆ ಒಂದು ಸ್ವಲ್ಪ ಮುಂಚೆ ನಮ್ಮ ಮುರುಡೇಶ್ವರ ಹತ್ರ ಒಬ್ಬರು ಕಾಯ್ತಾ ಇದ್ದಾರೆ. ಅವ್ರು ಬೇರೆ ನಾಳೆ ಹೊರಡ್ತಾ ಇದ್ದಾರೆ ಲಡಾಖಿಗೆ. ಅವರನ್ನು ಮೀಟಾಗಿ, ಅದಾದಮೇಲೆ ಹೊನ್ನಾವರದಲ್ಲಿ ಒಬ್ಬರಿದ್ದಾರೆ, ಅವ್ರನ್ನ ಮೀಟಾಗಿ
ಅದಾದಮೇಲೆ ಡೈರೆಕ್ಟ್ ಕುಮಟಾ, ನಮ್ಮ ಹುಬ್ಳಿ ಆ ಕಡೆ ಹೋಗ್ಬೇಕು. ಎಲ್ಲಾದರೂ ಒಂದು ಜಾಗ ನೋಡಿಕೊಂಡು ಸ್ಟಾಪ್ ನಿಲ್ಲಿಸೋಣ. ಏನಂತ ಗೊತ್ತಿಲ್ಲ, ಒಂದು ಆಕ್ಸಿಡೆಂಟ್ ಆಗಿದೆ ಇಲ್ಲಿ, ಸೊ ನೋಡ್ಕೊಂಡು ಬರೋಣ. ಏನಾಗಿದೆ? ಹೌದಾ, ಸ್ಕಿಟ್ಟಾಗಿ ಬಿದ್ರಂತೆ. ನಿಮ್ಮದು ರಿಕ್ಷಾ ಅಲ್ಲ, ರಿಕ್ಷಾನಾ? ಆಂಬುಲೆನ್ಸ್ ಕರ್ಕೊಂಡು ಹೋಗಲ್ವ ಇಲ್ರಿ? ಬಂದ್ರ? ಕರೀಲಿಲ್ವಾ? ಫೋನ್ ಮಾಡಲಿಲ್ಲ ಅವ್ರಿಗೆ? ಆಗ್ತಾ ಇಲ್ಲ, ತಗೊಂಡೋಗಿ ಬೇಗ. ಸ್ವಲ್ಪ ಅಲ್ಲಿ ಮಲಗಿಸಿ, ಸ್ವಲ್ಪ ಆ ಕಡೆ ಮಾಡಿ. ಸೈಡಲ್ಲಿ ಮಲಗಿಸಿ, ಅಲ್ಲಿ ಹಿಡಿ. ಮೆಲ್ಲ. ಹಾಂ, ಓಕೆ. ಮೆಲ್ಲ ಕೈ. ಕರೆದ್ರ? ಆಂಬುಲೆನ್ಸ್ ಕರೆದ್ರ? ಅವ್ರು ಹೋದ. ಅಲ್ಲಿ ಒಂದು ರಿಕ್ಷಾ ಬರ್ತಾಯಿದೆ, ಅಲ್ಲಿ ಆ ಕಡೆಯಿಂದ ಒಂದು ರಿಕ್ಷಾ ಬರ್ತಾಯಿದೆ. ಇಲ್ಲಿ ಬಂತಲ್ಲ ಒಂದು, ನಿಲ್ಸೋಣ. ಚೆನ್ನಾಗಿದ್ದಾರೆ ಮಾರ್ರೆ. ಜನ ಇದೆ ಫುಲ್ಲು. ಒಂದು ಗಾಡಿ ಕೂಡ ಸಿಗ್ತಾ ಇಲ್ಲ. ನಮ್ದೇನಾದರೂ ಕಾರ್ ಏನಾದರೂ ಆಗ್ತಿದ್ರೆ ಸತ್ಯ ಕರ್ಕೊಂಡು ಹೋಗ್ತಾ ಇದೆ ಪಾಪ. ಯಾರು ನಿಲ್ಲಿಸ್ತಾ ಇಲ್ಲ ಗುರು. ಬನ್ನಿ. ಬಾಬಾ, ಮೆಲ್ಲ. ತಿರ್ಕೊಂಡು ಟರ್ನ್ ಮಾಡಿ ಅಣ್ಣ. ಮೆಲ್ಲ. ಸ್ವಲ್ಪ ಆ ಕಡೆ ಹೋಗು, ಆ ಕಡೆ. ಮೆಲ್ಲ. ಬಾಬಾ, ಮೆಲ್ಲ. ಏನಾಗಿಲ್ಲ, ಹೆದರ್ಬೇಡ ಆಯ್ತಾ? ಏನಾಗಿಲ್ಲ. ಏನಾಗಿಲ್ಲ, ಹೆದರ್ಬೇಡ ಆಯ್ತಾ? ಕೈಗೆ ಹಿಡ್ಕೊ ಎಲ್ಲ. ಬನ್ನಿ. ಪಾಪ ಗುರು. ಗಾಡಿ ಅದು ಡಿಯೋ, ಅವರೇ ಸ್ಕಿಡ್ ಆಗಿ ಬಿದ್ದದಂತೆ. ಹಾಂ, ಸೈಡ್ ಹೊಡೆದ್ರು. ಹೌದು. ಡೇಂಜರ್ ಗೈಸ್, ಆದಷ್ಟು ಸೇಫ್ ರೈಡ್ ಮಾಡಿ. ಸೊ ತುಂಬ ಹುಡುಗಲ್ಲ ಹೆದರಿದ್ದಾರೆ, ಅವ್ರಿಗೆ ನಡೀಲಿಕ್ಕೇ ಆಗ್ತಾಯಿಲ್ಲ. ಸೊ ಯಾರು ನಿಲ್ಲಿಸಲ್ಲ ಗೈಸ್, ನೋಡಿದ್ರಲ್ವ? ಒಂದು ಸಿಚುವೇಶನ್ಗೆ ಯಾರು ಕೂಡ ಸಹಾಯ ಮಾಡಲ್ಲ. ಒಂದು ಜಸ್ಟ್ ಬಂದು ಏನಾದರೂ ಒಂದು ಮಾಡ್ಬೋದು. ನನ್ನ ಹತ್ರ ಏನಾದರೂ ಕಾರ್ ಇದ್ದರೆ ಸತ್ಯ ಕರ್ಕೊಂಡು ಹೋಗ್ತಾ ಇದೆ ನೋಡಿದರೆ.
ಸೊ ಆಟೋ ಕೂಡ ಅದೇ ಥರ ಕಾದು ಕಾದು ಬಂತು. ಮತ್ತು ಆ್ಯಂಬುಲೆನ್ಸ್ ಬಿಡಿ, ನಮ್ಮ ಜೀವ ಹೋದ್ಮೇಲೆ ಬರ್ಬೋದು, ಜೀವ ರಕ್ಷಣೆ ಮಾಡುವಂಥದ್ದು ಆ್ಯಂಬುಲೆನ್ಸ್ ಕೂಡ. ಸೊ ಏನು ಮಾಡೋದು, ಈ ಸಿಚುವೇಶನ್ಗೆ ಬರಲಿಕ್ಕಿಲ್ಲ. ನಾವು ಫೋನ್ ಮಾಡಿ ಜಾಗ ಹೇಳಿ ಅದೊಂದು ಸಲ ಬರುವಾಗ ಲೇಟ್ ಆದರೂ ಕೂಡ ಆಗುತ್ತೆ. ಸೊ ಅದಕ್ಕೆ ಆಕ್ಸಿಡೆಂಟ್ ಆಗುವಾಗನೇ ಒಂದು ಇದು ಕೂಡ ಹೋಯಿತು, ಅಲ್ಲೇ ಫ್ರಂಟಲ್ಲಿ ಒಂದು ಆ್ಯಂಬುಲೆನ್ಸ್ ಹೋಯಿತು. ಆದರೆ ಏನೋ ಅವ್ರು ಎಲ್ಲಿಗೆ ಹೋದ್ರು ಅಂತ ಗೊತ್ತಿಲ್ಲ, ಆದರೂ ನಿಲ್ಲಿಸಿಲ್ಲ. ಪರವಾಗಿಲ್ಲ, ಇವಾಗ ರಿಕ್ಷಾಗೆ ಹಾಕಿ ಅವ್ರನ್ನ ಕಲಿಸಿದ್ದೀವಿ. ಫುಲ್ಲು ಏನು ಮಾಡ್ತಾ ಇದ್ದಾರೆ, ಏನಾಗಿದೆ? ಅಯ್ಯೋ ಇವತ್ತೇನೋ ದಿನ ಸರಿ ಇಲ್ಲ ಅನಿಸುತ್ತೆ. ಎರಡು ಸೊ ಅವರವರೇ ಗೊತ್ತಿರಬೇಕು. ನೋಡಿ ಸಂಡೇ ಅಲ್ವಾ, ಎಷ್ಟು ಜನ ಇದ್ದಾರೆ. ಇದು ನಮ್ಮ ಮರವಂತೆ ಬೀಚ್ ಆಗಿರುತ್ತೆ. ಇಲ್ಲಿ ನಿಲ್ಲಿಸುವಂಥ ಟೈಮ್ ನನ್ನಲ್ಲಿ ಇಲ್ಲ. ಸೊ ಆದರೂ ಕೂಡ ನೋಡುವ, ಮುಂದೆ ಎಲ್ಲಾದರೂ ಒಂದು ಸ್ವಲ್ಪ ನಿಲ್ಸೋಕೆ ಆಗಲ್ಲ. ಆ್ಯಕ್ಚುಲಿ ನಾನು ಒಬ್ಬರನ್ನ ಮೀಟ್ ಆಗಬೇಕು, ಇಲ್ಲೇ ನಮ್ಮ ಪಕ್ಕದಲ್ಲಿದ್ದಾರೆ, ನಮ್ಮ ಮುರುಡೇಶ್ವರದ ಹತ್ತಿರ. ಅಲ್ಲಿ ಬೇರೆ ಆಕ್ಸಿಡೆಂಟ್ ಆಯಿತು. ಸೊ ಅಲ್ಲಿ ಕೂಡ ಸ್ವಲ್ಪ ಟೈಮ್ ಆಯಿತು. ಸೊ ಅದರಿಂದ ಆದಷ್ಟು ಬೇಗ ಅವ್ರನ್ನ ಹೋಗಿ ಮೀಟ್ ಆಗಿ ಅವ್ರ ಜೊತೆಗೇ ಆದರೆ ಒಂದು ಊಟ ಮಾಡೋಣ ಅಂತ ಇದ್ದೀನಿ. ಏನು ತಿಂದಿಲ್ಲ ಗೈಸ್, ಲಿಟ್ರಲಿ ಹೇಳ್ತೀನಿ, ನಾನು ಏನು ತಿಂದಿಲ್ಲ. ಬೆಳಗ್ಗೆ ಒಂದು ಸ್ವಲ್ಪ ನೀರು ಕೊಡ್ತು ಬಂದಿದ್ದೀನಿ. ಅದಾದಮೇಲೆ ಉಡುಪಿಯಲ್ಲಿ ಒಂದು ಸ್ವಲ್ಪ ನೀರು ಕೊಡ್ತಿದ್ದೀನಿ. ಏನು ತಿನ್ಲಿಕ್ಕೇನೆ ಸಿಗಲಿಲ್ಲ. ಇದೇ ಆಯ್ತು ಹೋಗೋದೆ. ಸೊ ಹೋಗೋಣ, ನಿಲ್ಲಿಸುವಂಥ ಒಂದು ಸಿಚುವೇಶನ್ ಕಾಣ್ತಾ ಇಲ್ಲ. ಎಂತ ಅವಸ್ಥೆ ಮಾರ್ರೆ, ಶೀ ಏನು ಗೈಸ್ ಅದು, ಲಿಟ್ರಲಿ ಎಂತೆಲ್ಲ ಆಕ್ಸಿಡೆಂಟ್ ಆಗ್ತದಲ್ಲ. ಶೀ, ಆದಷ್ಟು ನಿಧಾನವಾಗಿ ಚಲಿಸಿ ಆಯ್ತಾ. ಈ ಒಂದು ಕ್ಲಿಪ್ಪಲ್ಲೂ ಕೂಡ ನನ್ನ ವಾಯ್ಸ್ ಕಟ್ ಆಗಿದೆ. ಸೊ ಇಲ್ಲಿ ನಾನು ಊಟ ಮಾಡ್ಲಿಕ್ಕಂತ ನಿಂತ್ಕೊಂಡೆ. ಈ ಹೋಟೆಲಲ್ಲಿ ಊಟ ಎಲ್ಲ ಮಾಡಿ ಮುಗಿಸಿದೆ. ಗೈಸ್ ಟೋಟಲ್ ಆಗಿ 220 ರೂಪಾಯಿ ಬಿಲ್ ಆಯಿತು. ಒಂದು ಫ್ರೈಡ್ ರೈಸು, ಅದೇ ಥರ ಒಂದು ಮಿಲ್ಕ್ ಶೇಕ್ ಕುಡಿದೆ. ಸೊ ಬಿಂದು ನೀರು ಕಾಣಿಸಿತು. ಸೊ ಅದಕ್ಕೆ ಬಿಂದು ನೀರು ತಗೊಂಡೆ. ಏನೋ ಒಂಥರ ನನಗೆ ಗೊತ್ತಿಲ್ಲ ಗೈಸ್, ಇದು ಈ ನೀರಿದೆಯಲ್ಲ ಪ್ರಮೋಷನ್ ಅಲ್ಲ, ಇದು ನಮ್ಮ ಬಿಸ್ಲರಿಗಿಂತ ನನಗೇನೋ ಒಂಥರ ಇದ್ರದ್ದು ರುಚಿನೇ ಬೇರೆ, ಒಂಥರ ಖುಷಿ. ಈ ನೀರು ಆ್ಯಕ್ಚುಲಿ ನನ್ನ ಜೊತೆ ನೀರಿದೆ, ಸ್ಟಿಲ್ ಈ ನೀರನ್ನ ತೊಗೊಂಡಿದ್ದೀನಿ. ಏನೋ ಒಂಥರ ಖುಷಿ ಗೈಸ್, ಕುಡಿಲಿಕ್ಕೇ ಏನೋ ಒಂಥರ ಬಿಂದು ನೀರು ನಮ್ಮೂರಿದಲ್ವಾ. ಸೊ ಏನೋ ಒಂಥರ ಖುಷಿ ಬಿಂದು ನೀರು ಕುಡಿಬೇಕಂತ. ಸೊ ಅದಕ್ಕೆ ತೊಗೊಂಡೆ. ಇದು ನಾವು ಕುಮಟದಲ್ಲಿದ್ದೀವಿ ಇವಾಗ. ಊಟ ಎಲ್ಲ ಆಯಿತು, ಖುಷಿ ಆಯಿತು. ಒಂದು ಸ್ವಲ್ಪ ಎನರ್ಜಿ ಕೂಡ ಬಂತು. ಏನಂದರೆ ಇವಾಗ ನಾನು ಲಡಾಖಿಗೆ ಮ್ಯಾಪ್ ಹಾಕಿದ್ದೀನಿ, ನೋಡ್ಬೋದು. ಟೈಮು 5:16, 6 ಗಂಟೆ ಒಳಗೆ ಸ್ಟಾಪ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಇವತ್ತು ಹೇಗಾದರೂ ಮಾಡಿ ನಾವು ಹುಬ್ಳಿಗೆ ರೀಚ್ ಮಾಡಲೇಬೇಕು. ಸೊ ಮೊದಲನೇ ದಿನ. ಸೊ ಅದೆಲ್ಲಾದರೂ ಸಿಕ್ಕಿದ್ರೆ ನಿಲ್ಲಿಸ್ತೀನಿ, ಇಲ್ಲಾಂದರೆ ಹುಬ್ಳಿಯಲ್ಲಿ ನಾವು ಸ್ಟಾಪ್ ಮಾಡೋಣ. ಈಗ ಲಡಾಖಿದೆ ಮ್ಯಾಪ್ ಹಾಕ್ತೀನಿ. ಸೊ ಇಲ್ಲಿಂದ ಯಲ್ಲಾಪುರ ಇದೆ, ಹುಬ್ಳಿ ಇಲ್ಲಿ ಬರುತ್ತೆ, ಹುಬ್ಳಿ. ಸೊ ಹೋಗೋಣ. ಅರವಂತೆ ಕಡೆಯಲ್ಲಿ ಒಬ್ಬರು ಸಿಗಬೇಕಿತ್ತು ಒಂದು ಸ್ವಲ್ಪ ಮುಂಚೆ, 1 ಅವರ್ಕ್ಕಿಂತ ಒಂದು ಸ್ವಲ್ಪ ಮುಂಚೆ, ಏನೋ ಗೊತ್ತಿಲ್ಲ ಪ್ರಾಪರ್ ಅಡ್ರೆಸ್. ಮತ್ತು ಇನ್ನೊಬ್ಬರು ನಮಗೆ ಒಂದು ಸ್ವಲ್ಪ ಎಲ್ಲಿ ಅಂದರೆ ಮುರುಡೇಶ್ವರಕ್ಕಿಂತ ಒಬ್ಬರು ಸಿಗಬೇಕಿತ್ತು. ಸೊ ಅವರಿಗೆ ನಾನು ಮನೆಯಿಂದ ಮೆಸೇಜ್ ಮಾಡ್ತಾಯಿದ್ರು ನಮಗೆ, ಬ್ರೋ ಯಾವಾಗ ಹೋಗ್ತೀರಾ ಹಾಗೆ ಹೀಗೆ ಅಂತೆಲ್ಲ ಹೇಳಿ. ಆ್ಯಕ್ಚುಲಿ ಅವರು ಕೂಡ ಲದಾಖ್ ಹೋಗ್ತಾ ಇದ್ದಾರೆ, ಅದು ಕೂಡ ನಾಳೆ ಹೋಗ್ತಾ ಇದ್ದಾರೆ. ಸೊ ಮುರುಡೇಶ್ವರದಿಂದ ಒಂದು ಸ್ವಲ್ಪ 17 ಕಿಲೋಮೀಟರ್ ಮುಂಚೆ ಅಂತೆ. ಸೊ ಅವರು ನನಗೆ ಬೆಳಿಗ್ಗೆ ಏನು ಮಾಡಿದ್ರು ಅಂದರೆ ಲೊಕೇಶನ್ ಕಳಿಸಿ ನಾನು ಉಡುಪಿಗೆ ಬಂದಾದ್ಮೇಲೆ ಅವ್ರಿಗೆ ಹೇಳಿದೆ ನಾನು ಉಡುಪಿಯಿಂದ ಬಿಡ್ತಾ ಇದ್ದೀನಿ ಅಂತ. ಸೊ ಅವರು ಅವಾಗ 1 ಗಂಟೆಗೆ ಬಂದು ಮೇ ಬಿ ನಿಂತಿರಬೇಕು ಅಲ್ಲಿ. ನಾನೇನು ಮಾಡಿದೆ ಅಂದರೆ ನಮ್ಮ ಮರವಂತೆ ಬೀಚ್ ಹತ್ರ ನಿಂತ್ಕೊಂಡು ಅವರಿಗೆ ಒಂದು ಮೆಸೇಜ್ ಹಾಕಿ ಅವ್ರೇನು ಮಾಡಿದ್ರು ಅಂದರೆ ಮತ್ತೆ ಕೂಡ ನನಗೆ ಲೈವ್ ಲೊಕೇಶನ್ ಕಳಿಸಿದ್ರು. ನಾನು ಅದನ್ನು ನೋಡಿಕೊಂಡು ಎಲ್ಲಿ ಅಂತ ನೋಡಿದೆ, ಅದು ಅಷ್ಟು ಪ್ರಾಪರ್ ಆಗಿ ಗೊತ್ತಾಗಲಿಲ್ಲ. ಅವ್ರು ಹೇಳಿದ್ರು ಏನಿಲ್ಲ ಬ್ರೋ, ನೀವು ಕನ್ಫ್ಯೂಸ್ ಆಗಬೇಡಿ, ಜಸ್ಟ್ 17 ಕಿಲೋಮೀಟರ್ ಬನ್ನಿ, ಮುರುಡೇಶ್ವರದಿಂದ 17 ಕಿಲೋಮೀಟರ್ ಬನ್ನಿ ಅಂತ. ನಾನೇನು ಮಾಡಿದೆ ಅಂದರೆ ಮುರುಡೇಶ್ವರದಿಂದ ಗೊತ್ತಾಯ್ತಾ, ಹೋಗುವಾಗ ಒಂದು ಸ್ವಲ್ಪ ಮುಂಚೆ ಗೊತ್ತಾಯ್ತಲ್ಲ ಆಕ್ಸಿಡೆಂಟ್ ಎಲ್ಲ ಆಯಿತು. ಬಂದದ್ದು ನಾನು ಸೀದಾ ಬಂದದ್ದೇ ಮುರುಡೇಶ್ವರದಿಂದ ಬಂದದ್ದು. ಮುಂದೆ ನೋಡುವಾಗ ಕುಮಟ ಬರ್ತಾ ಇದೆ. ನಾನು ಶಾಕ್ ಆದೆ, ಇವ್ರದ್ದು ಎಲ್ಲಿ ಅಂತ. ಏನು ಮಾಡಿದೆ ಅಂದರೆ ಮೊಬೈಲ್ ಆಫ್ ಆಗಿದೆ ನಂದು. ಆವಾಗಲೇ ಅವ್ರು ಫೋನ್ ಮಾಡುವಾಗಲೇ ಸ್ವಿಚ್ ಆಫ್ ಆಯಿತು. ಸೊ ಇಲ್ಲಿ ಬಂದು ಫೋನ್ ಚೆಕ್ ಮಾಡ್ತೀನಿ, ಫೋನ್ ಸ್ವಿಚ್ ಆಫ್ ಆಗಿದೆ ಅಲ್ವಾ. ಸೊ ಪವರ್ ಬ್ಯಾಂಕ್ ಎಲ್ಲ ತೆಗೆದು ಚಾರ್ಜ್ ಮಾಡಿದೆ. ಅದಾದ್ಮೇಲೆ ಅವ್ರಿಗೆ ಮೆಸೇಜ್ ಹಾಕಿದೆ, ಈ ಥರ ಹೋಟೆಲ್ ಇದ್ದೀನಿ ಅಂತ. ಅವ್ರು ಹೇಳಿದ್ರು ಬ್ರೋ 30 ಕಿಲೋಮೀಟರ್ ಇದೆ ಅಂತ ಹೇಳಿದ್ರು. ಏನು ಮಾಡಬೇಕಂತ ನಾನು ಹೇಳಿದೆ, ಬೇಡ 30 ಕಿಲೋಮೀಟರ್ ಇದೆ ಅಲ್ಲ, ಇನ್ನೊಂದ್ಸಲ ಬಂದಾಗ ಸಿಗೋಣ. ಅವರು ಹೇಳಿದ್ರು ಓಕೆ ಸರಿ, ಇನ್ನೊಂದ್ಸಲ ಬಂದಾಗ ನಾವು ಸಿಗೋಣ ಅಂತ. ಸೊ ಆಕ್ಚುಲಿ ಅವರು ಕೂಡ ನಾಳೆ ಲಡಾಖ್ ಹೋಗ್ತಾ ಇದ್ದಾರೆ. ಸೊ ಅವ್ರದ್ದು ನಾಳೆ ನಾನು ಸ್ಟೋರಿಯಲ್ಲಿ ಮೆನ್ಷನ್ ಮಾಡ್ತೀನಿ. ಸೊ ಅವರು ಕೂಡ ಒಂದು ಸಪೋರ್ಟ್ ಮಾಡಿ ಆಯ್ತಾ. ಇವಾಗ ನಾನು ಮ್ಯಾಪ್ ಹಾಕಿದ್ದೀನಿ ಆಲ್ರೆಡಿ, ಲಡಾಖಿಗೆ ಹಾಕಿದ್ದೀನಿ, ಎಲ್ಲೆಲ್ಲ ಪಾಯಿಂಟ್ಗೆ ಹಾಕಲ್ಲ, ಡೈರೆಕ್ಟ್ ಲಡಾಖಿಗೆ ಹಾಕಿರ್ತೀನಿ. ಸೊ ಅದನ್ನೇ ನೋಡ್ಕೊಂಡು ಎಲ್ಲಾದ್ರೂ ಮಿಡಲಲ್ಲಿ ಸಿಕ್ಕಿದ್ರೆ ಒಂದು ರೂಮ್ ತಗೊಳ್ಳೋಣ ನಾವು. ಸೊ ನಾನು ಹೇಳಿದೆ ಅಲ್ವಾ 6 ಗಂಟೆ ಒಳಗೆ ರೈಡ್ ಸ್ಟಾಪ್ ಮಾಡ್ತೀನಿ ಅಂತ. ಹೌದು, 6 ಗಂಟೆ ಒಳಗೆ ಸ್ಟಾಪ್ ಮಾಡಬೇಕು. ಇವತ್ತು ಒಂದು 7 ಗಂಟೆ ತನಕ ಒಂದು ಆ್ಯಕ್ಚುಲಿ ಕಂಪ್ಲೀಟ್ ಕತ್ಲಾಗೋದು 7 ಗಂಟೆಗೆ. ಸೊ ನಾವು 7 ಗಂಟೆವರೆಗೂ ಒಂದು ರೈಡ್ ಮಾಡೋಣ. ಓಕೆ, 7 ಗಂಟೆವರೆಗೂ ಆರಾಮದಲ್ಲಿ ಒಂದು 6:30 ಗಂಟೆಗೆ ರೂಮ್ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ನಾನೇನು ಆನ್ಲೈನಲ್ಲಿ ಬುಕ್ ಮಾಡೋದು ಅದೇನಿಲ್ಲ. ಜಸ್ಟ್ ಎಲ್ಲಾದರೂ ಒಳ್ಳೆ ಪಾರ್ಕಿಂಗ್ ಸಿಕ್ಕಿದ್ರೆ, ಅಂಡರ್ಗ್ರೌಂಡಲ್ಲಿ ಪಾರ್ಕಿಂಗ್ ಸಿಕ್ಕಿದ್ರೆ ಅದೇ ರೂಮ್ ತೆಗಿತೀನಿ. ಸೊ ಒಂದು ಸ್ವಲ್ಪ ಚೀಪ್ ಆಗಿರೋದು, ಒಂದು 800-900 ಒಳಗೆ. ಸೊ ಆ್ಯಕ್ಚುಲಿ ಸೋಲೋಗಿಂತ ಒಂದು ಇಬ್ಬರು ಬಂದರೆ ಒಳ್ಳೆಯದು. ಯಾಕೆಂದರೆ ನಿಮಗೆ
ಆ ಒಂದು ನಿಮ್ಮದು ಸೇರಿಸಿ ರೂಮ್ಗೆ ಹಣ ತೆಗಿತಾರೆ. ಒಂದು 1000 ರೂಪಾಯಿ ತಗೊಂಡ್ರೆ ಇವಾಗ 500 ರೂಪಾಯಿ ಹೋಗುತ್ತೆ. ಇವಾಗ ನಾನೇನಾದರೂ ರೂಮ್ ನನಗೆ 500 ರೂಪಾಯಿ ರೂಮ್ ಸಿಕ್ಕೋದು ಡೌಟು, ಏನಿಲ್ಲ ಅಂದರೆ 800 ರೂಪಾಯಿ ಇಲ್ಲ ಅಂದರೆ 1800 ರೂಪಾಯಿ ಒಳಗೆ ಇರೋದು. ಸೊ ನನಗೆ ಲಾಸ್ ಆಯ್ತು ಅದು. ಸೊ ಇನ್ನೊಬ್ಬ ಯಾರಾದರೂ ಇದ್ದರೆ ಒಳ್ಳೆಯದು. ಸೊ ಸೋಲೋ ಬರೋದಕ್ಕಿಂತ ನೀವೇನಾದ್ರು ಟೆಂಟ್ ಹಾಕ್ತೀರಾ, ನಿಮ್ಮ ಮೇಲೆ ರಿಸ್ಕ್ ಆಗಿರುತ್ತೆ, ಹಾಕಿ ಪರವಾಗಿಲ್ಲ. ಸೊ ರೂಮ್ ತಗೊಳ್ಳೋದಿದ್ರೆ ಇಬ್ಬರು ಬಂದರೆ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಸೊ ನಾನಿವಾಗ ಒಬ್ಬನೇ ಇರೋದು. ಸೊ ನೋಡೋಣ ಏನೆಲ್ಲ ಆಗುತ್ತೆ, ಯಾವ ಥರ ಎಲ್ಲ ರೂಮ್ ಸಿಗುತ್ತೆ ಅಂತ. ಚೀಪ್ ಅಂತ ಹುಡ್ಕೊಳ್ಳಿಕ್ಕೆ ನಾವು ಹೋದರೆ ತುಂಬ ಟೈಮ್ ಹಿಡಿಯುತ್ತೆ. ಸೊ ಎಲ್ಲಾದರೂ ಸಿಕ್ಕಿದ್ರೆ ಒಂದು ಅವರೇಜಲ್ಲಿ 800-700 ರೂಪಾಯಿಂದ 1000 ಒಳಗೆ ಯಾವ್ದು ಸಿಕ್ಕಿದ್ರು ಓಕೆ, ಅಷ್ಟಕ್ಕೆ ಸಿಗೋದು ಆ್ಯಕ್ಚುಲಿ 700 ರೂಪಾಯಿಂದ 1000 ಒಳಗೆ. ಅದೇ ಥರ ಇನ್ನೊಂದು ವಿಷಯ, ನನ್ನ ಬ್ಲಾಗ್ ಯಾವ ಥರ ಬರ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ. ಸೊ ಈ ಮೌಂಟಲ್ಲಿ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು, ಯಾವ ಥರ ಬರ್ತಾ ಇದೆ ಏನು ಅಂತ ಒಂದು ಚೆಕ್ ಮಾಡಿಲ್ಲ. ನಾನು ರೂಮ್ಗೆ ಹೋಗಿ ಏನು ಅಂತ ಚೆಕ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಏನು ವಿಷಯ ಅಂದರೆ ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಒಂದು ಏನಿಲ್ಲ ಅಂದರೆ 3 ಗಂಟೆ ಹಿಡಿಯುತ್ತೆ. ಅಪ್ಲೋಡ್ ಮಾಡಲಿಕ್ಕೆ ಜಸ್ಟ್ ಎಡಿಟ್ ಮಾಡಲಿಕ್ಕೆ ಏನಲ್ಲ ಟೈಮು, ಜಸ್ಟ್ ಅದನ್ನು ಅಪ್ಲೋಡ್ ಆಗಲಿಕ್ಕೆ 3 ಗಂಟೆ ಹಿಡಿಯುತ್ತೆ. ನನಗೆ ಗೊತ್ತಿಲ್ಲ ಇಲ್ಲಿ ವೈಫೈ ಅಥವಾ ನನ್ನ ಸಿಮ್ ನೆಟ್ವರ್ಕ್ ಒಳ್ಳೆದಿದ್ರೆ ಅಪ್ಲೋಡ್ ಮಾಡ್ಲಿಕ್ಕೆ ಆಗುತ್ತೆ. ಖಂಡಿತ ನಾನು ಒಂದು ಮಿನಿ ಬ್ಲಾಗ್ ಡೈಲಿ ಹಾಕ್ತೀನಿ, ಅದಂತೂ ಶೋರ್. ಎಲ್ಲಿ ಹೋದ್ರೂ ಕೂಡ ಮಿನಿ ಬ್ಲಾಗ್ ಹಾಕ್ಲಿಕ್ಕೆ ಆಗುತ್ತೆ. ಒಂದು ಸ್ವಲ್ಪ ನೆಟ್ ಹೋಗುತ್ತೆ ಅಷ್ಟೇ. ಸೊ ನಮ್ಮ ಯೂಟ್ಯೂಬ್ ವಿಡಿಯೋಗೆ ಲಾಂಗ್ ವಿಡಿಯೋ ಇರುತ್ತಲ್ಲ, ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ಹೋಗುತ್ತೆ. ಸೊ ಅದಕ್ಕೋಸ್ಕರ ನಮಗೆ ಕೆಲವೊಂದ್ಸಲ ಆಗಲ್ಲ. ನಾನು ಇನ್ನೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಸೊ ಅದು ಏನಿಲ್ಲ ಅಂದ್ರೆ 4 ಗಂಟೆ ಹಿಡಿದಿದೆ ಅಪ್ಲೋಡ್ ಆಗಲಿಕ್ಕೆ. ಸೊ ಆ ಥರ ಲೇಟ್ ಆಗುತ್ತೆ. ಅದರಿಂದ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ನನ್ನ ಕೈ ಎಷ್ಟು ಆಗುತ್ತೋ ವಿಡಿಯೋ ಮಾಡಿ ಅವತ್ತೇ ಟ್ರೈ ಮಾಡ್ತೀನಿ. ಆಗಿಲ್ಲ ಅಂದರೆ ಒಂದು ಸ್ವಲ್ಪ ಪೆಂಡಿಂಗ್ ಇಡ್ತೀನಿ. ನಾನೆಲ್ಲ ಟ್ರಿಪ್ ಮುಗಿದ ಬಂದಮೇಲೆ ಅದನ್ನು ಪೋಸ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇನ್ನೊಂದೇನೆಂದರೆ ಗೈಸ್, ಈ ಸಿನಿಮ್ಯಾಟಿಕ್ ಥರ ಒಂದು ವಿಡಿಯೋ, ಒಂದು ರೋಡ್ ಇದೊಂದು ಏನಂದರೆ ಒಂದು ಸಿನಿಮ್ಯಾಟಿಕ್ ಥರ ರೋಡ್ ಇದೊಂದು ವ್ಯೂ ತೋರಿಸೋದು, ಅದೇ ಥರ ಏನಾದರೂ ಒಂದು ನೆಕ್ಸ್ಟ್ ಲೆವೆಲ್ ಥರ ನನ್ನಿಂದ ಯೂಟ್ಯೂಬಲ್ಲಿ ವಿಡಿಯೋ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ತುಂಬ ಜನ ಬ್ಲಾಗರ್ಸ್ ಆಗಲಿ, ಕೆಲವೊಂದು ಕಂಟೆಂಟ್ ಕ್ರಿಯೇಟರ್ಸ್ ಆಗಲಿ, ಟ್ರಾವೆಲ್ ಮಾಡುವವರು ಅವರೆಲ್ಲ ಮೊದಲಿಗೆ ಟ್ರಾವೆಲ್ ಮಾಡ್ತಾರೆ, ಎಲ್ಲ ರೆಕಾರ್ಡ್ ಮಾಡ್ಕೊಂಡು ಮನೆಗೆ ಬಂದು ಅದಾದಮೇಲೆ ಅವತ್ತಿನ ದಿನ ಹೋಗ್ತಾ ಇದ್ದೀನಿ ಅಂತ ಒಂದು ವಿಡಿಯೋ ಎಲ್ಲ ಮಾಡಿ ಹಾಕ್ತಾರೆ. ಓಕೆ, ಸೊ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ದಿನಕ್ಕಿಂತ ದಿನ ಡೈಲಿ ಎಡಿಟ್ ಮಾಡಿ, ವಿಡಿಯೋ ಕ್ಯಾಪ್ಚರ್ ಮಾಡಿ, ಅವತ್ತೇ ಎಡಿಟ್ ಮಾಡಿ ಅವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನನಗೆ ಜಾಸ್ತಿಯಾಗಿ ಎಡಿಟ್ಗೆ ಫೋಕಸ್ ಮಾಡಲಿಕ್ಕೆ ಆಗಲ್ಲ. ನಾನೇನು ಮಾಡ್ತಾ ಇದ್ದೀನಿ, ಏನಿದೆ ಮೇನ್ ಮ್ಯಾಟರ್, ಲಡಾಖಿಗೆ ಯಾವ ಥರ ಹೋಗೋದು, ಏನೆಲ್ಲ ಸೀನ್ ಆಗ್ತಾ ಇದೆ, ಏನೆಲ್ಲ ನಡೀತಾ ಇದೆ, ಸೊ ಆ ಥರ ಆಗ್ತಾ ಹೋಗ್ತೀನಿ. ಸೊ ಇವತ್ತು ನಿಮ್ಗೆ ಗೊತ್ತಿರ್ಬೋದು, ಒಂದು ಆಕ್ಸಿಡೆಂಟ್ ಎಲ್ಲ ಆಯಿತು 2-3 ಕಡೆ. ಸೊ ಅದೇ ಥರ ನಮ್ಮ ರೋಡಲ್ಲಿ ಏನೇನೆಲ್ಲ ನಾನು ನೋಡ್ತೀನಿ ಅದನ್ನು ಯೂಟ್ಯೂಬಲ್ಲಿ ಹಾಕ್ತೀನಿ. ತುಂಬ ಏನು ಎಕ್ಸ್ಪೆಕ್ಟೇಷನ್ ಇಡಬೇಡಿ, ಈ ಮೀಮ್ಸ್ ಇಲ್ಲ, ಒಂದು ಕಾಮಿಡಿ ಇಲ್ಲ ಅಂತ. ಸೊ ನಿಮ್ಗೇನಾದ್ರೂ ಕಾಮಿಡಿ ಥರ ಬೇಕು ಅಂದರೆ ಒಂದು ಕಮೆಂಟ್ ಹಾಕಿರಿ, ನಾ ಕಾಮಿಡಿ ಕೂಡ ಬೇಕಾದ್ರೆ ಮಾಡ್ತೀನಿ. ಒಟ್ಟಲ್ಲಿ ಎಂಟರ್ಟೈನ್ಮೆಂಟ್ ಆಗಬೇಕು ಅಷ್ಟೇ. ಸೊ ಹೋಗೋಣ, ಯಾವ ಥರ ಈ ರೈಡ್ ಹೋಗುತ್ತೆ ಅಂತ ಗೊತ್ತಿಲ್ಲ. ಸೊ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಅದೇ ಥರ ಇವತ್ತು ಬಂದಂಥ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಫುಲ್ಲು ಟ್ಯಾಗ್ ಮಾಡಿ, ವಿಶ್ ಮಾಡಿ, ಏನೇನೆಲ್ಲ ಬಂದಿದೆ ನೋಡಲಿಲ್ಲ. ಕೆಲವೊಬ್ಬರಿಗೆ ರೀಮೆನ್ಷನ್ ಕೊಟ್ಟಿದ್ದೀನಿ, ಇನ್ನು ಕೆಲವು ತುಂಬ ಇದು ಬಾಕಿ ಇದೆ. ನೋಡೋಣ, ಎಲ್ರಿಗೂ ನನ್ನಿಂದ ಆದರೆ ಎಲ್ರಿಗೂ ರಿಪ್ಲೈ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಇಲ್ಲ ಅಂದರೆ ಬೇಜಾರು ಮಾಡಲಿಕ್ಕೆ ಹೋಗಬೇಡಿ. ಯಾಕೆಂದರೆ ನನಗೆ ಬ್ಲಾಗ್ ಶೂಟ್ ಮಾಡಬೇಕು, ಅದೇ ಥರ ಎಡಿಟ್ಸ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು, ಇದರಲ್ಲೇ ಟೈಮ್ ಹೋಗುತ್ತೆ. ಮೇಯ್ನಾಗಿ ಟೈಮ್ ಹೋಗೋದು ಎಲ್ಲಿ ಅಂದರೆ ನನ್ನ ಗೋಪ್ರೋದಿಂದ ಕ್ಯಾಮ್ರಾಗೆ, ಮೊಬೈಲ್ಗೆ ತೆಗೆಯುವಾಗ. ಆಲ್ಮೋಸ್ಟ್ ನನ್ನ ಫೋನಲ್ಲಿ ಸ್ಟೋರೇಜ್ ಕೂಡ ಫುಲ್ ಆಗಿದೆ. ನೋಡೋಣ ಏನೆಲ್ಲ ಆಗುತ್ತೆ ಅಂತ. ನೋಡಿ ಗೈಸ್ ಯಾವ ಥರ ಇದೆ, ಅಯ್ಯೋ ಸೂಪರ್ ಇದೆ ಅಲ್ವಾ, ಸೂಪರ್ ಇದೆ. ಬಂದದ್ದು ನೋಡಿ ಅಂತೆ, ಸೂಪರ್ ಇದೆ ಗೈಸ್. 2 ಕಡೆನೇ ರಿವರ್ ನೋಡಿ. ಇದು ಲೆಫ್ಟಿಗೆ ಹೋದರೆ ಕಾರವಾರ ಆಗಿರುತ್ತೆ. ಸೊ ನಾವು ಅಲ್ಲಿಂದನೇ ಬರ್ಬೋದಿತ್ತು ಕಾರವಾರ ಆಗಿ. ಸೊ ಇದು ರೈಟಿಗೆ ಹುಬ್ಳಿ 114 ಕಿಲೋಮೀಟ್ರ್ ಇದೆ. ಅಮ್ಮ ನೋಡ್ತಾ ಇದ್ದಾರೆ ಇವನು ಏನು ಮಾಡ್ತಾ ಇದ್ದಾನೆ ಅಂತ. ಹೋಗೋ 5339 ಗಾಡಿ ನಂಬರ್, ಒಳ್ಳೇದಿದೆ ನಂಬರ್. ಸೊ ರಸ್ತೆ ನೋಡಿ ಯಾವ ಥರ ಇದೆ, ಹುಬ್ಳಿ ಹೋಗೋ ರಸ್ತೆ. ಚಿಚ್ಚಿ ಮಾಡ್ತಾ ಇದ್ದಾರೆ ಅಣ್ಣ. ಸೊ ಇಲ್ಲಿಂದ ಡೈರೆಕ್ಟ್ ಹೋಗಬೇಕು ನೋಡಿ, ಮ್ಯಾಪು ಎಷ್ಟಷ್ಟೇ ಹೋಗ್ತಾ ಇರೋದು. ಇವಾಗ ಪೆಟ್ರೋಲ್ ಖಾಲಿ ಆಗಿದೆ, ಗೊತ್ತಾಗಲಿಲ್ಲ. ಸೊ ಇಲ್ಲೇ ಫಿಲ್ ಮಾಡೋಣ. ಫುಲ್ ಆಯ್ತಾ? ಫುಲ್ ಹಾಂ. 500 ರೂಪಾಯಿ ಲಾಸ್ಟ್. ಹಾಂ 500 ಲಾಸ್ಟ್. ಯಾಕೆ? ಸ್ಟಾಕ್ ಇಲ್ಲ. 4 ಲೀಟ್ರ್ ಹಾಕಿ, 4 ಲೀಟ್ರ್. ಹ್ಞೂ ಏನಿಲ್ಲೊಂದು 6-7 ಸೀದಾ ಹೋದ್ರೆ ಹೋಗುತ್ತೆ ಒಂದು ದಿವಸದಲ್ಲಿ. ರೆಸ್ಟ್ ಮಾಡ್ತಾ ಹೋಗ್ಬೇಕಲ್ಲ. ಹೋಗಿ ಬೈಕರ್ 03 ಇದು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಬರ್ತೀನಿ ಬಾಯ್. ಪೆಟ್ರೋಲ್ ಕೂಡ ಹಾಕಿದ್ದೀನಿ, 4 ಲೀಟರ್ ಹಾಕಿದ್ದೀನಿ. ಸ್ಟಾಕ್ ಇಲ್ಲ ಅಂತೆ, 500 ರೂಪಾಯಿದು ಪೆಟ್ರೋಲ್ ಮಾತ್ರ ಇರೋದಂತೆ, ಫುಲ್ ಹಾಕಲಿಲ್ಲ ನನಗೆ. ಸೊ ಇದೇ ಥರ ಗತಿ ಫುಲ್ ರೈಡಲ್ಲೇ ಅದು ಹೋದರೆ ಕತೆ ಅಷ್ಟೇ. ನೋಡೋಣ, ಆ ಥರ ಎಲ್ಲ ಆಗೋದು ಬೇಡ. ತುಂಬ ರಿಸರ್ಚ್ ಮಾಡ್ತಾ ಇದ್ದೀನಿ, ತುಂಬ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀನಿ ಇತ್ತೀಚಿನಲ್ಲಿ. ಏನು ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ತುಂಬ ಜನ. ಬರ್ಬೋದು, ಹಾಗೇನಿಲ್ಲ. ಚಹಾ ಕುಡಿಬೇಕಂತ ಆಸೆ ಆಗ್ತಾ ಉಂಟು. ಚಹಾ ಅಲ್ಲ, ಕಾಫಿ. ಲೈಟಾಗಿ ಬಿದ್ದರೆ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗ್ತೀವಿ. ಇಲ್ಲೇ ಒಂದು ಚಹಾ ಕುಡಿಯೋಣ, ನೋಡೋಣ.
ಚಹಾ ಸಿಕ್ಕಿದ್ರೆ, ಕಾಫಿ ಸಿಕ್ಕಿದ್ರೆ ಒಳ್ಳೆದಿತ್ತು. ಸೊ ಒಂದು ಸ್ವಲ್ಪ ಕಾಫಿ ಕುಡಿದು ಎಲ್ಲೇ ಹುಡ್ಕೋಣ. ಗೈಸ್ ಕಾಫಿ ಕುಡ್ದೆ, ಅಯ್ಯೋ ಜಸ್ಟ್ ಮಿಸ್. ಓಕೆ, ಸೊ ಕಾಫಿ ಒಂದು ಸ್ವಲ್ಪ ಕುಡ್ದೆ, ಸೆಟ್ ಆಯಿತು ಮೈಂಡ್. ಇವಾಗ ನೋಡೋಣ ಮುಂದ್ಗಡೆ ಒಂದು ರೂಮ್ ಏನಾದರೂ ಸಿಕ್ಕಿದ್ರೆ ರೂಮ್ ಮಾಡೋಣ, ತೊಂದರೆ ಇಲ್ಲ. ಯಲ್ಲಾಪುರ ಕ್ರಾಸ್ ಆದ್ವಿ. ಸೊ ಹುಬ್ಳಿಗೆ ಹೋಗ್ಲಿಕ್ಕೆ ಆಗಲ್ಲ, ಯಾಕೆಂದರೆ ಆಲ್ಮೋಸ್ಟ್ ಇವಾಗಲೇ ಟೈಮು 8:30 ಆಯಿತು, 7:30 ಆಯಿತು. ಸೊ ಅದಕ್ಕೋಸ್ಕರ ಇಲ್ಲೆಲ್ಲಾದರೂ ರೂಮ್ ಮಾಡೋಣ. ನನ್ನ ಫೋನ್ ಕೂಡ ಸ್ವಿಚ್ ಆಫ್ ಆಗುತ್ತೆ. ಹಾಗೆ ಯಲ್ಲಾಪುರದಿಂದ ಮುಂದೆ ಹೋಗ್ತಾನೆ ಇದ್ದೀನಿ, ರೂಮ್ ಅಂತೂ ಸಿಗುವುದು ಕಾಣ್ತಾ ಇಲ್ಲ. ಸೊ ನೋಡೋಣ, ನಾವು ಆದರೆ ಹುಬ್ಬಳ್ಳಿಗೆ ಹೋಗಿ ಹುಬ್ಬಳ್ಳಿಯಲ್ಲೇ ಒಂದು ರೂಮ್ ಮಾಡಿ ರೆಸ್ಟ್ ಮಾಡೋಣ. ಗೈಸ್ ನೋಡಿ, ಫೈನಲಿ ಹುಬ್ಬಳ್ಳಿಗೆ ರೀಚ್ ಆದೆ. ಮುಂದೆ ನನ್ನ ಸ್ಕೂಟಿಯಲ್ಲಿ ಒಬ್ಬರು ಅಣ್ಣ ಹೋಗ್ತಾ ಇದ್ದಾರೆ ನೋಡಿ. ಅವ್ರ ಜೊತೆಗೆ ಕೇಳಿದೆ ಎಲ್ಲಾದರೂ ಒಂದು ರೂಮ್ ತೋರಿಸಿ ಅಂತ. ಅವರು ಮುಂದೆ ನನ್ನ ಹಿಂದೆನೇ ಬಾ ಅಂತ ಹೇಳಿದರು. ಸೊ ಅಲ್ಲಿ ಹೋಗಲಿಕ್ಕೆ ಹೇಳ್ತಾ ಇದ್ದಾರೆ, ಮುಂದೆ ಇದೆ ಅಂತೆ. ಸೊ ನಾವು ನೋಡೋಣ, ಮುಂದೆ ಹೋಗಿ ಒಂದು ರೂಮ್ ಮಾಡ್ಕೊಳ್ಳೋಣ. ರೂಮ್ ಇಲ್ಲಿ ಕೂಡ ನನ್ನ ವಾಯ್ಸ್ ಕಟ್ ಆಯಿತು. ಸೊ ಇವರು ನೋಡಿ ಖುಷಿ ಆದರು, ನನ್ನ ಕ್ಯಾಮ್ರಾ ನೋಡಿ ಬ್ಲಾಗ್ ಮಾಡ್ತಾ ಇದೆಯಾ ಅಂತ ಕೇಳಿದರು. ಇವಾಗ ತಾನೇ ಫ್ರೆಶ್ ಆಗಿ ಬಂದೆ, ಜಾಕೆಟ್ಸ್ ಎಲ್ಲ ಇಲ್ಲೇ ಇದೆ. ಅದೇ ಥರ ಇದು ನನ್ನ ಹತ್ರ ಎರಡೇ ಇರೋದು ಇನ್ನರ್, ಜಾಕೆಟ್ ಒಳಗೆ ಹಾಕುವಂಥ ಇನ್ನರ್. ಸೊ ಇದನ್ನು ವಾಶ್ ಮಾಡಿದ್ದೀನಿ. ಸೊ ಇಲ್ಲಿ ನನಗೆ ಇವಾಗ ಆಲ್ಮೋಸ್ಟ್ ಟೈಮ್ ಆಯಿತು. ಇವಾಗ ಎಷ್ಟಂದರೆ 11:22 ಆಯಿತು ಗೈಸ್. ಇಲ್ಲಿ ಇವಾಗ ವಿಷಯ ಏನಂದರೆ, ಹುಬ್ಳಿಯಲ್ಲಿ ನಾನು ಟೌನಲ್ಲಿ ಒಂದು ಸಿಟಿಯಲ್ಲಿ ಒಂದು ರೂಮ್ ತೆಗೆದಿದ್ದೀನಿ. ಓಕೆ ಪರವಾಗಿಲ್ಲ, ಒಂದು 600 ರೂಪಾಯಿ ಕೊಟ್ಟಿದ್ದೀನಿ. ಇಲ್ಲಿ ಇವರು ಮಂಗಳೂರವರೇ ಅಂತೆ ಈ ಹೋಟೆಲಿದ್ದವರು. ಸೊ ಚೆನ್ನಾಗಿದೆ, ನನಗಂತೂ ಓಕೆ. ಟೆಂಟ್ ಹಾಕಿ ಮಲಗೋದಕ್ಕಿಂತ ಒಂದು 600 ರೂಪಾಯಲ್ಲಿ ಒಂದು ರೂಮ್ ಸಿಕ್ಕಿದೆ ಅಂದರೆ ನನಗೆ ತುಂಬ ಖುಷಿ ಆಯಿತು. ಸೊ ಇಲ್ಲಿ ನನಗೆ ಇವಾಗ ವಾಯ್ಸ್ ಓವರ್ ಮಾಡಿಕೊಂಡು ವೀಡಿಯೋ ಎಡಿಟ್ ಎಲ್ಲ ಮಾಡಬೇಕು. ಇಲ್ಲಿ ನೋಡಿದರೆ ಹೊರಗೆ ನಿಮಗೆ ಸೌಂಡ್ ಕೇಳ್ತಾ ಉಂಟಾ, ಕಾಣೋದು ಇಲ್ವೋ ಅಂತ ಗೊತ್ತಿಲ್ಲ, ಬಟ್ ಪಟಾಕಿದು ಸೌಂಡ್ ಕೇಳ್ತಾ ಉಂಟು. ಇವಾಗ ಹೇಗೆ ಮಾಡೋದು ಅಂತ ನನ್ನ ತಲೆ ಬಿಸಿ ಆಗ್ತಾ ಇದೆ. ಇಲ್ಲಿ ಅಲ್ಲಿಂದ ಸಿಟಿಗೆ ಎಂಟ್ರಿ ಆಗುವಾಗ ಹಾಗೆ ಹುಬ್ಳಿ ಜನನೇ ಹೀಗೇನಾ ಅಥವಾ ಇವತ್ತೇನಾದರೂ ಫಂಕ್ಷನ್ ಇದೆಯಾ ಅಂತ ಗೊತ್ತಾಗ್ತಾ ಇಲ್ಲ. ಪಟಾಕಿದು ಸೌಂಡು, ಅಲ್ಲಿ ಫುಲ್ಲು ರಶ್ ಇತ್ತು, ಜನ ಎಲ್ಲ ಸೇರಿದ್ದು, ಜನ ಎಲ್ಲ ಒಂದು ಸೆಲೆಬ್ರೇಷನ್ ಥರ ಮಾಡ್ತಾಯಿದ್ರು. ಸೊ ಇವತ್ತೇನಿದೆ ಅಂತ ಗೊತ್ತಿಲ್ಲ. ಮೇ ಬಿ ಏನೋ ಮ್ಯಾಚ್, IPL ಮ್ಯಾಚ್ ಮೋಸ್ಟ್ಲಿ ಆಗಿರಬೇಕು. ವಿನ್ ಆಯಿತಾ ಇಲ್ಲವಲ್ಲವಾ, ಟೈಮು ಏನಾದರೂ ವಿನ್ ಆಯಿತಾ? ಒಂದು ನಿಮಿಷ ಚೆಕ್ ಮಾಡೇ ಬಿಡೋಣ. ಹೂ ವಿನ್ IPL 2026 ಅಲ್ವಾ, ಮ್ಯಾಚ್ ಆಗ್ತಾಯಿದೆ, ಲೈವ್ ಆಗ್ತಾಯಿದೆ ಅಂತೆ. ಸೊ ಏನೋ RCB ಗೆಲ್ಲೋ ಥರ ಇದೆ. ಇವತ್ತು ಫೈನಲ್, ನನಗೆ ಗೊತ್ತಿಲ್ಲ ಗೈಸ್ ಇದ್ರ ಬಗ್ಗೆ, ಮ್ಯಾಚೆಲ್ಲ ನಾನು ನೋಡಲ್ಲ. ಬಟ್ RCB ಸಪೋರ್ಟ್ ಮಾಡ್ತೀನಿ, ಬಟ್ ಮ್ಯಾಚಲ್ಲಿ ನೋಡಲ್ಲ. ಬಟ್ ಏನಂತ ಗೊತ್ತಿಲ್ಲ ನೋಡಿ, ಪಟಾಕಿದು ಸೌಂಡ್ ಕೇಳ್ತಾ ಉಂಟ. ಹೇಗೆ ಇವಾಗ ನಾನು ವಾಯ್ಸ್ ಓವರ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಫುಲ್ಲು ಅಯ್ಯೋ, ಯಾಕೆ ಗೈಸ್ ಈ ಥರ? ನಾವು ಹೋಗೋಣವಾ? ಆಸೆ ಆಗ್ತಾ ಉಂಟು ಹೋಗಲಿಕ್ಕೆ. ಅದೇ ಥರ ಓಕೆ. ಇನ್ನು ನಾನು ಎಡಿಟ್ ಎಲ್ಲ ಮಾಡಿ ಯಾವಾಗ ಮಲಗ್ತೀನಿ ಅಂತ ಗೊತ್ತಿಲ್ಲ. ಇಲ್ಲಿಂದ ಬೆಳಿಗ್ಗೆ ಹೊಡ್ತೀನಿ. ನಾವು ಇವಾಗ ಹುಬ್ಳಿಯಲ್ಲಿದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ರೈಡ್ ಅಂತೂ ಚೆನ್ನಾಗಿ ಹೋಯಿತು. ಸೊ ಟೋಟಲಾಗಿ ಎಷ್ಟು ಖರ್ಚಾಯಿತು ಅಂದರೆ, ಇವತ್ತೊಂದು ಡಿನ್ನರ್ ಆಲ್ರೆಡಿ ನಾನು ಇವಾಗ ಆರ್ಡ್ರ್ ಮಾಡಿದೆ ಒಂದು ಫುಡ್ಡು ಸ್ವಿಗ್ಗಿಯಲ್ಲಿ. ಸೊ ಹೊರಗೆ ಹೋಗೋ ಥರ ಟೈಮ್ ಇರಲಿಲ್ಲ, ಸೊ ಅದಕ್ಕೆ ಒಂದು ಸ್ವಲ್ಪ ಆರ್ಡ್ರ್ ಮಾಡಿದೆ. ಡಿನ್ನರ್ಗೆ ಒಂದು 300 ರೂಪಾಯಿ. ಅದೇ ಥರ 1700 ರೂಪಾಯಿ ಪೆಟ್ರೋಲು, ಅಲ್ಲಿ 450 ಇದು ಹಾಕಿದೆ. ಬರುವಾಗ ಮನೆಯಿಂದ 1250 ರೂಪಾಯಿದು ಪೆಟ್ರೋಲ್ ಹಾಕಿದೆ. ಸೊ ಇವಾಗ ಒಂದು 300 ರೂಪಾಯಿ. ಅಲ್ಲಿ ಒಂದು ನಾವು ಲಂಚ್ ಮಾಡಿದ್ವಿ, ಈವ್ನಿಂಗ್ ಲಂಚ್ ಮಾಡಿದ್ವಿ. ಸೊ ಅದೊಂದು 240 ರುಪೀಸ್. ಸೊ ಟೋಟಲ್ ಆಗಿ 540 ರೂಪಾಯಿ ಪ್ಲಸ್ ನಮ್ಮ 1700 ರೂಪಾಯಿ ಪ್ಲಸ್ ಮಾಡಿದರೆ 2240 ರೂಪಾಯಿ ಆಗುತ್ತೆ. ಸೊ ಇದು ಒಂದಿನದ ಖರ್ಚಾಗಿರುತ್ತೆ ನಮ್ಮ ಈ ಒಂದು ರೈಡಲ್ಲಿ. ಪರವಾಗಿಲ್ಲ, ಇದು ಮಂತಲ್ಲಿ ಕೌಂಟ್ ಮಾಡಿದರೆ ಒಂದು ಸ್ವಲ್ಪ ಕಮ್ಮಿ ಥರ ನಮಗೆ ಆಗುತ್ತೆ ಎಲ್ಲ ಟೋಟಲ್ ಮಾಡುವಾಗ. ಬಟ್ ಇವಾಗ ನಾನು ಲೆಕ್ಕ ಹಾಕುವಾಗ ಸ್ವಲ್ಪ ಜಾಸ್ತಿ ಥರ ಆಗುತ್ತೆ. ಬಟ್ ಅಲ್ಲಿನೂ ಕೂಡ ಇದೇ ಥರ ವ್ಲಾಗ್ ಎಲ್ಲ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಏನಾಗಿದೆ ನಾನು ಹೇಳಿದ್ದೀನಿ ಆಲ್ಮೋಸ್ಟ್ ಯಾವ ಥರ ವ್ಲಾಗ್ ಹಾಕ್ತೀನಿ ಅಂತ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಕೂಡ ಮಾಡಿ. ಲವ್ ಯು ಆಲ್, ಟೇಕ್ ಕೇರ್ ಆಲ್ಸೋ.